ಎಲ್ಲರಿಗೂ ನಮಸ್ಕಾರ. ನಾನು ಎಂಟ್ರಿ ಆನ್ಲೈನ್ ಕ್ಲಾಸಿನ ಡಾಕ್ಟರ್ ಮೇಟಿ ರುದ್ರೇಶ್. ಸ್ನೇಹಿತರೆ, ಸಾಕಷ್ಟು ಸ್ಪರ್ಧಾರ್ಥಿಗಳು PSI ಆಗಬೇಕು ಅಂತೇಳಿ ಕನಸು ಕಟ್ಟಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೇವೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗಬೇಕು ಅಂತಂದರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನನ್ನು ಓದಬೇಕು, ಎಷ್ಟು ಓದಬೇಕು, ಯಾಕೆ ಓದಬೇಕು, ಇಂಥ ಅನೇಕ ಗೊಂದಲಗಳು ನಮ್ಮನ್ನು ಕಾಡ್ತಾ ಇರ್ತಾವೆ. ಆದರೆ ಈ ಗೊಂದಲಗಳನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದಾದರೆ, ಈ ಗೊಂದಲಗಳಿಂದ ನಾವೇನಾದರೂ ಹೊರಗೆ ಬರಬೇಕನ್ನೋದಾದರೆ ನಮಗೆ ಒಂದು ತರಬೇತಿ ತುಂಬ ಅಗತ್ಯ ಇದೆ. ಆದರೆ ತರಬೇತಿ ಅಗತ್ಯ ಇದೆ ಅನ್ನೋದಾದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಮಸ್ಯೆ ಇರುವುದರಿಂದ ತರಬೇತಿಯನ್ನು ಪಡೆದುಕೊಳ್ಳೋದು ತುಂಬ ಕಷ್ಟವಾಗ್ತಾ ಇರುತ್ತೆ. ಆದರೆ ಪಟ್ಟಣದ ಪ್ರದೇಶಕ್ಕೆ ಬಂದು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಕೋಚಿಂಗನ್ನು ಪಡೆದುಕೊಳ್ಳೋದು ತುಂಬ ಕಷ್ಟದ ಸಂಗತಿ. ಈ ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ತರಬೇತಿ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ಎಂಟ್ರಿ ಆನ್ಲೈನ್ದವರು ನಮ್ಮ ಮನೆ ಬಾಗಿಲಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. PSIಗೆ ಸಂಬಂಧಪಟ್ಟಂತೆ, ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಕಡಿಮೆಯ ಶುಲ್ಕದಲ್ಲಿ ತರಬೇತಿಯನ್ನು ನೀಡುತ್ತಿದ್ದಾರೆ. ನೀವು ಭಾಳ ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಪ್ಲೇಸ್ಟೋರಿಗೆ ಹೋಗಿ ಎಂಟ್ರಿ ಆನ್ಲೈನ್ ಕ್ಲಾಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅತ್ಯಂತ ಕಡಿಮೆಯ ಫೀಜಿನಲ್ಲಿ ನೀವು ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ, ಅದು ವಿಶೇಷವಾಗಿ ನೀವು ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾನೆ ನಿಮಗೆ ಯಾವಾಗ ಬೇಕೋ ಆವಾಗ ತರಬೇತಿ ಪಡೆದುಕೊಳ್ಳಲಿಕ್ಕೆ ಇದೊಂದು ಮಹತ್ವದ ತರಬೇತಿಯ ಆನ್ಲೈನ್ ಕ್ಲಾಸ್ ಆಗಿದೆ. ಆದ್ದರಿಂದ ಮಿತ್ರರೇ, ಈ PSI ಆಗಬೇಕು ಎಲ್ಲರಂತೆ ನಾನು ಪ್ರಾಮಾಣಿಕವಾಗಿ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ಶ್ರಮ ಪಡ್ತಾ ಇದ್ದೀರಿ. ಆದರೆ ನಿಮಗೆ ಒಂದು ಮಹತ್ವದ ಮಾರ್ಗದರ್ಶನ ಇಲ್ಲ. ಆ ಮಾರ್ಗದರ್ಶನ ಬೇಕಾದರೆ, PSI ಆಗಬೇಕೆಂಬ ಕನಸನ್ನು ಈಡೇರಿಸಿಕೊಳ್ಬೇಕಾದರೆ ಒಮ್ಮೆ ನಮ್ಮ ಎಂಟ್ರಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರತಿದಿನ ತರಬೇತಿಗಳನ್ನು ನೀಡುತ್ತೇವೆ. ಕ್ವಿಜ್ ಇರುತ್ತದೆ. ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳು ಇರುತ್ತವೆ. ಮತ್ತು PSI ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕವಾಗಿ ಬಿಡಿಸುತ್ತೇವೆ. ನಿಮಗೆ ತರಬೇತಿಯಲ್ಲಿ ಏನಾದರೂ ಸಮಸ್ಯೆಗಳು ಕಾಡಿದರೆ ನೇರವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಹಾಗಾದರೆ PSI ಓದಬೇಕಂದ್ರೆ ಅದರ ಪಠ್ಯಕ್ರಮ ಏನಿರ್ತದ? ಒಂದು PSIಯನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಎಷ್ಟು ಪೇಪರ್ಗಳು ಇರ್ತಾವೆ, ಅದನ್ನು ಹೇಗೆ ಓದಬೇಕು? ಮಿತ್ರರೇ, ಇಲ್ಲಿ 2 ಪತ್ರಿಕೆಗಳು ಬರ್ತಾವೆ. ಪೇಪರ್ ಫಸ್ಟ್, ಇನ್ನೊಂದು ಪೇಪರ್ ಸೆಕೆಂಡ್. ಈ 2 ಪತ್ರಿಕೆಗಳು ಇರ್ತಾವೆ. ಈ 2 ಪತ್ರಿಕೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪತ್ರಿಕೆ. ಮೊದಲನೆಯ ಪತ್ರಿಕೆ 50 ಅಂಕಗಳಿಂದ ಕೂಡಿರ್ತದೆ.
50 ಅಂಕಗಳಿಂದ. 90 ನಿಮಿಷ ಸಮಯ ಇರ್ತದೆ, ಅಂದರೆ 1.5 ಗಂಟೆ. 90 ನಿಮಿಷ ಸಮಯ ಇರ್ತದೆ, 50 ಅಂಕಗಳು ಇರ್ತವೆ. ಇಲ್ಲಿ 3 ರೀತಿ ನಮಗೆ ಪಠ್ಯಕ್ರಮ ಇರ್ತದೆ. ಒಂದು ಪ್ರಬಂಧ ಇರ್ತದೆ, ಪ್ರಬಂಧ. ಎರಡನೇದ್ದು ಅನುವಾದ ಇರ್ತದೆ, ಟ್ರಾನ್ಸ್ಲೇಷನ್, ಅನುವಾದ. ಮೂರನೇದ್ದು ಸಂಕ್ಷಿಪ್ತಗೊಳಿಸುವುದು ಇರ್ತದೆ, ಸಂಕ್ಷಿಪ್ತಗೊಳಿಸುವುದು, ಪ್ರಿಸೈಸ್ ರೈಟಿಂಗ್ ಅಂತ ಕರಿತೀವಿ ನಾವು. ಪ್ರಬಂಧ 20 ಅಂಕಗಳಿಂದ ಕೂಡಿರ್ತದೆ. ಒಂದು ಪ್ರಬಂಧ ಬರೆಯಲಿಕ್ಕೆ ಅವಕಾಶ ಇರ್ತದೆ. ಅಲ್ಲಿ 4-5 ಪ್ರಬಂಧಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪ್ರಬಂಧವನ್ನು ಬರೆದ್ರೆ ಸಾಕು. ಎರಡನೇದ್ದು ಅನುವಾದ ಇರ್ತದೆ, ಟ್ರಾನ್ಸ್ಲೇಷನ್ ಇರ್ತದೆ. ಇಲ್ಲಿ 20 ಅಂಕಗಳು ಇರ್ತವೆ ಟ್ರಾನ್ಸ್ಲೇಷನ್ಗೆ. 10 ಅಂಕಗಳು ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡೋದು. ಇನ್ನು 10 ಅಂಕಗಳು ಇಂಗ್ಲೀಷ್ದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದು. ಆಮೇಲೆ ಮೂರನೇದ್ದು ಏನಿರುತ್ತೆ ಅಂತಂದ್ರೆ, ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಬೇಕು. ಅದನ್ನು 1/3ಗೆ ಸಂಕ್ಷಿಪ್ತಗೊಳಿಸಬೇಕು. ಈ ರೀತಿ ಫಸ್ಟ್ ಪೇಪರು 50 ಅಂಕಗಳಿಂದ ಕೂಡಿರ್ತದೆ, 90 ನಿಮಿಷದಲ್ಲಿ ಇರ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ವಿದ್ಯಾರ್ಥಿಗಳು ಈ ಪತ್ರಿಕೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಕಾರಣಕ್ಕೋಸ್ಕರ PSI ಆಗಬೇಕೆಂಬ ಆಸೆ ಈಡೇರಿಸಿಕೊಳ್ಳಲಿಕ್ಕೆ ತುಂಬ ಕಷ್ಟವಾಗಿ ಬಿಡ್ತದೆ. ಆದ್ದರಿಂದ ಮಿತ್ರರೇ, ಇದು ಸ್ಕೋರಿಂಗೂ ಕೂಡ ಹೌದು, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರೋದರಿಂದ ಈ ಫಸ್ಟ್ ಪೇಪರ್ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಎರಡನೆಯ ಪತ್ರಿಕೆ, ಇದು ಬಹಳ ಮುಖ್ಯವಾಗಿರುವಂಥ ಪತ್ರಿಕೆ. 150 ಮಾರ್ಕ್ಸಿಗೆ ಇರ್ತದೆ. 100 ಪ್ರಶ್ನೆಗಳು ಇರ್ತಾವೆ, ಬಹು ಆಯ್ಕೆ 100 ಪ್ರಶ್ನೆಗಳು ಇರ್ತಾವೆ. ಇಲ್ಲಿ 150 ಮಾರ್ಕ್ಸು, 100 ಪ್ರಶ್ನೆಗಳು ಇರ್ತಾವೆ. ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್, ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್. ಬಟ್ ಇಲ್ಲಿ ನೆಗೆಟಿವ್ ಇರ್ತದೆ, ಇಲ್ಲೇ ನೆಗೆಟಿವ್ ಇರ್ತದೆ. ನೆಗೆಟಿವ್ ಎಷ್ಟು ಇರ್ತದೆ ಅಂದ್ರೆ 1/4. ಒಂದು ಕ್ವಶನ್ 4 ಕ್ವಶನ್ ತಪ್ಪಾದರೆ 1 ಕ್ವಶನ್ ನಿಮಗೆ ಲಾಸ್ ಅಲ್ಲೇ. ಅದಕ್ಕೆ ಇದು ಬಹಳ ಮುಖ್ಯವಾಗಿರುವಂಥದ್ದು, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ಏನು ಓದಬೇಕು, ಇಲ್ಲಿ ಏನು ಪಠ್ಯಕ್ರಮ ಇರ್ತದ? ಎಕನಾಮಿಕ್ಸ್ ಇರ್ತದ, ಪಾಲಿಟಿ ಇರ್ತದ, ಹಿಸ್ಟ್ರಿ ಇರ್ತದ, ಜಿಯಾಗ್ರಫಿ ಇರ್ತದ, ಜನರಲ್ ಸೈನ್ಸ್ ಇರ್ತದ, ಮೆಂಟಲ್ ಎಬಿಲಿಟಿ ಇರ್ತದೆ, ಪ್ರಚಲಿತ ಘಟನೆಗಳು ಇರ್ತಾವೆ, ಪ್ರಚಲಿತ ಘಟನೆಗಳು ಇರ್ತಾವೆ. ಇವು ಎಲ್ಲವುಗಳನ್ನು ನಾವು ಪ್ರತಿದಿನ ಪ್ರಾಮಾಣಿಕವಾಗಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅಧ್ಯಾಪನ ಮಾಡಿದರೆ ಇಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದ. ಬಟ್ ಇದಕ್ಕೇನು ಓದಬೇಕು? ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬೇಕಂದ್ರೆ ಅದಕ್ಕೆ 3 ನಿಯಮಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದು, ಫಸ್ಟ್ ಪಠ್ಯಕ್ರಮದ ಬಗ್ಗೆ ಗಮನ ಇರಬೇಕು.
ಎರಡನೇದ್ದು, ಎಷ್ಟು ವರ್ಷ ಪರೀಕ್ಷೆಗಳು ನಡೆದವೋ ಅಷ್ಟು ವರ್ಷದ ಪ್ರಶ್ನೆ ಪತ್ರಿಕೆಗಳು, ಹಳೆ ಪ್ರಶ್ನೆ ಪತ್ರಿಕೆಗಳು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಬೇಕು. ಮೂರನೇದ್ದು, ಇದಕ್ಕೆ ಯಾವ ಪುಸ್ತಕಗಳನ್ನು ಓದಿದರೆ ನಾವು ಒಳ್ಳೆ ಮಾರ್ಕ್ಸ್ ತೆಗೆದುಕೋಬಹುದು. ಸ್ನೇಹಿತರೆ, ಭಾಳ ಸರಳವಾಗಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪಠ್ಯ ಪುಸ್ತಕವನ್ನು ಬಿಡಿ ಬಿಡಿ ಮಾಡಿಕೊಂಡು ನಾವು ಸಂಪೂರ್ಣವಾಗಿ ಓದಿದರೆ ಇಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. 6ನೇ ತರಗತಿಯಿಂದ 12ನೇ ತರಗತಿವರೆಗೆ ನೀಟಾಗಿ ಪುಸ್ತಕವನ್ನು ಓದಿಕೊಂಡು ನೋಟ್ಸ್ ಮಾಡಿಕೊಂಡು ಕೊನೆಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟ್ಯಾಂಡರ್ಡ್ ಆಥರ್ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಿದರೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ ಪಾಠ ಮಾಡುವಾಗ ಆ ಸಬ್ಜೆಕ್ಟ್ ಟೀಚರ್ ಆ ಸಬ್ಜೆಕ್ಟಿಗೆ ಯಾವ ಪುಸ್ತಕಗಳನ್ನು ರೆಫರೆನ್ಸ್ ಮಾಡಬೇಕು ಅಂತೇಳಿ ನಾವು ತರಗತಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಮಿತ್ರರೇ. ಆದ್ದರಿಂದ ನಿಮಗೆ PSI ಆಗಬೇಕಂತ ಆಸೆ ಇದ್ದರೆ, ನಿಮ್ಮ ಆಸೆಯನ್ನು ಈಡೇರಿಸ್ಕೋಬೇಕನ್ನೋದಾದರೆ ಈ ಎಲ್ಲ ಪಠ್ಯಕ್ರಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾನು ಸಕ್ಸಸ್ ಆಗಬೇಕು ಅನ್ನುವಂಥ ಆಸೆಯನ್ನು ಹೊತ್ತುಕೊಂಡಿದ್ದರೆ ಎಂಟ್ರಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಿ. ನಾವು ಮುಂದಿನ ತರಗತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾವು ನಿಮ್ಮ ಜೊತೆಯನ್ನು ಚರ್ಚೆ ಮಾಡ್ತೀವಿ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀವಿ, ಪ್ರತಿದಿನ ಕ್ವಿಜ್ ನಡೆಸ್ತೀವಿ ಮತ್ತು ಪ್ರತಿ ವಾರ ಈ PSIಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ವಿರಾಮ ಕೋರ್ತಾ ಇದ್ದೇನೆ. ನಮಸ್ಕಾರ.